ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ಸೊ ಇವತ್ತಿನ ಒಂದು ವಿಡಿಯೋದ ನಿಮಗೆ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ ನಿಮಗೆ ಹಲವಾರು ಒಂದು ವಾಲ್ಪೇಪರ್ಸ್ಗಳು ಸಿಗ್ತಾ ಇದೆ. ಅಂದರೆ ಆ್ಯನಿಮಿ ವಾಲ್ಪೇಪರ್ಗಳು ನಿಮಗೆ ಹಲವಾರು ಇದರಲ್ಲಿ ಬೇಕಾದ್ರೆ ಡೌನ್ಲೋಡ್ ಮಾಡ್ಕೋಬೋದು. ಸೊ ನಿಮಗೆ ಇದು ಆ್ಯನಿಮಿ ಗೂಗಲಲ್ಲೂ ಕೂಡ ಸಿಗುತ್ತೆ, ಬಟ್ ನಿಮಗೆ ಅದರಲ್ಲಿ ಕ್ವಾಲಿಟಿ ಅನ್ನೋದು ತುಂಬ ಕಡಿಮೆ ಆಗೋಗುತ್ತೆ. ಬಟ್ ನಾನಿಗೆ ತೋರಿಸೋ ಅಪ್ಲಿಕೇಶನಲ್ಲಿ ನೀವು ಈಸಿಯಾಗಿ 4K ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಕೂಡ ಸೆಟ್ ಕೂಡ ಮಾಡ್ಕೋಬೋದು. ಓಕೆನಾ? ಸೊ ಯಾವುದಾದ್ರು ಅಪ್ಲಿಕೇಶನ್ ತಿಳಿಸ್ಕೊಡ್ತೀನಿ. ನೀವು ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಲೆಟ್ ಮಾಡಿದ್ಮೇಲೆ ಬಿಡಿ. ಸೊ ಬನ್ನಿ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಫಸ್ಟಲ್ಲಿ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಅಪ್ಲಿಕೇಶನ್ ಹೆಸರು ಬಂದ್ಬಿಟ್ಟು ಆ್ಯನಿಮಿ ವಾಲ್ಪೇಪರ್ಸ್ 4K ಅಂತ ಇರುತ್ತೆ. ಓಕೆನಾ? ಸೊ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದ್ಸರಿ ಪ್ಲೇಸ್ಟೋರಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಓಕೆ ಗೈಸ್, ನೋಡ್ಬೋದು ಇಲ್ಲಿ ಕೂಲ್ ಆ್ಯನಿಮಿ ವಾಲ್ಪೇಪರ್ಸ್ 4K HD ಅಂತ ಇದೆಯಲ್ಲ, ಆ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಂಡು ಓಪನ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮಗೆ ನೋಡ್ಬೋದು ಇಲ್ಲಿ ಯಾವ ಥರ ಒಂದು ಇಂಟರ್ಫೇಸ್ ಇಲ್ಲಿದೆ ಅಂತ. ಸೊ ನಿಮಗೆ ನೋಡ್ಬೋದು ವಾಲ್ಪೇಪರ್ಸು, ರಿಂಗ್ ಟೋನ್ಸು, ನೋಟಿಫಿಕೇಶನ್ಸ್ ಅಂತಿದೆ. ಸೊ ವಾಲ್ಪೇಪರ್ಸಲ್ಲಿ ನೋಡ್ಬೋದು ಎಲ್ಲ ಒಂದು ಆ್ಯನಿಮಿ ಕ್ಯಾರೆಕ್ಟರ್ಗಳ್ದು ನಿಮಗೆ ಒಂದು ವಾಲ್ಪೇಪರ್ಸ್ಗಳು ಇಲ್ಲಿ ಸಿಗುತ್ತೆ. ಓಕೆನಾ? ಯಾವ್ದು ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಎಕ್ಸಾಂಪಲ್ ನಾನೀಗ ಈ ಒಂದು ಆ್ಯನಿಮಿನ ಡೌನ್ಲೋಡ್ ಮಾಡ್ಕೊತೀನಿ. ಓಕೆನಾ? ನರುಟೋನ. ಸೊ ನೋಡ್ಬೋದು ಈ ಥರ ಇರುತ್ತೆ. ಈಗ ಇಲ್ಲಿ ನಾನು ಡೌನ್ಲೋಡ್ ಅಂತ ಕಾಣಿಸಿದೆಯಲ್ಲ ಆಪ್ಷನ್, ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಅದಾದ ನಂತರ ಅಲೋ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ಡೌನ್ಲೋಡ್ ಕಂಪ್ಲೀಟ್ ಅಂತ ಬಂದಿದೆ. ಓಕೆನಾ? ಸೊ ನೀವು ಮತ್ತೆ ಗ್ಯಾಲರಿಗೆ ಬರ್ತೀನಿ ಒಂದು ನಿಮಿಷ. ಓಕೆ ಗೈಸ್, ನೋಡೋದು ನನ್ನ ಒಂದು ಗ್ಯಾಲರಿಲಿ ಈ ಒಂದು ಆ್ಯನಿಮಿ ಫೋಟೋ ಬಂದ್ಬಿಟ್ಟು ಸೇವ್ ಆಗಿದೆ. ಓಕೆನಾ? ಸೊ ನಾನು ಇವಾಗ ಇದನ್ನು ನನ್ನ ಒಂದು ಮೊಬೈಲ್ನ ವಾಲ್ಪೇಪರ್ ಆಗಿ ಸೇವ್ ಮಾಡ್ಕೊತೀನಿ. ಓಕೆನಾ? ಸೊ ಸೆಟ್ ಆಸ್ ವಾಲ್ಪೇಪರ್ನ ಕ್ಲಿಕ್ ಮಾಡ್ಕೊತೀನಿ. ಲಾಕ್ ಸ್ಕ್ರೀನ್ ಆ್ಯಂಡ್ ಹೋಮ್ ಸ್ಕ್ರೀನ್ ಎರಡಕ್ಕೂ ಕೂಡ ಮಾಡ್ಕೊತೀನಿ. ಓಕೆನಾ? ಅದಾದ ನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಓಕೆ ಗೈಸ್, ನಾನು ಬ್ಯಾಕ್ ಬಂದ್ಬಿಟ್ಟು ತೋರಿಸ್ತೀನಿ. ನಿಮಗೆ ನೋಡ್ಬೋದು ಯಾವ ಥರ ಒಂದು ಕೂಲ್ ಆಗಿದೆ ಈ ಒಂದು ಆ್ಯನಿಮಿ ವಾಲ್ಪೇಪರ್ ಅಂತ. ಸೊ ಇದಿಷ್ಟೆಲ್ಲ ನಿಮ್ಗೆ ಇನ್ನೂ ಹಲವಾರು ನಿಮಗೆ ಆಪ್ಷನ್ಸ್ಗಳು ಇಲ್ಲಿದೆ. ಅಂಶ ಓಪನ್ ಮಾಡಿ ತೋರಿಸಿದೆ ನಿಮಗೆ. ಸೊ ರಿಮೈಂಡ್ ಮಿ ಲೇಟರ್. ಓಕೆ ಸರಿ, ನಾನು ರಿಂಗ್ ಟೋನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಸೊ ನೋಡ್ಬೋದು ನಿಮಗೆ ಇಲ್ಲಿ ಹಲವಾರು ರಿಂಗ್ ಟೋನ್ಸ್ಗಳು ನಿಮಗೆ ಸಿಗುತ್ತೆ. ನಿಮಗೆ ಬೇಕಾಗಿರೋ ಒಂದು ರಿಂಗ್ ಟೋನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಳ್ಳಿ. ಅದನ್ನು ಕೂಡ ಸೆಟ್ ಕೂಡ ಮಾಡ್ಕೋಬೋದು. ಓಕೆನಾ? ಸೊ ನಾನು ಅದನ್ನು ಪ್ಲೇ ಮಾಡೋಕೆ ಹೋಗಲ್ಲ, ಗೊತ್ತಿಲ್ಲ ಅದು ಅಕಸ್ಮಾತ್ ಅದು ಕಾಪಿರೈಟ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರ. ಓಕೆನಾ? ಸೊ ನೋಟಿಫಿಕೇಷನ್ಸ್ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ಕೊಂಡು ನೋಡ್ಬೋದು ನಿಮಗೆ ಯಾವ ಥರ ನೋಟಿಫಿಕೇಷನ್ ಸೌಂಡ್ ಇರಬೇಕೋ ಆ ಒಂದು ಸೌಂಡ್ ನಿಮಗೆ ಸಿಗುತ್ತೆ. ಓಕೆನಾ? ಸೊ ನೀವು ಈ ಥರ ಈಸಿಯಾಗಿ ಸೆಟ್ ಮಾಡ್ಕೋದು. ಓಕೆ ಗೈಸ್, ನಾನು ಇವಾಗ ನೋಟಿಫಿಕೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಯಾವ್ದಾದ್ರು ಒಂದು ಮ್ಯೂಸಿಕ್ನ ಡೌನ್ಲೋಡ್ ಮಾಡ್ಕೊತೀನಿ ನನಗೆ. ನೀವು ನೋಡ್ಬೋದು ಇಲ್ಲಿ ನಿಮಗೆ ಇಲ್ಲಿ ಡೌನ್ಲೋಡ್ ಆಪ್ಷನ್ ಕೊಟ್ಟಿದ್ದಾರೆ. ನಿಮಗೆ ಕ್ಲಿಕ್ ಮಾಡ್ತಾನೆ ಡೌನ್ಲೋಡ್ ಆಗಿರುತ್ತೆ. ನೀವು ಬಂದ್ಬಿಟ್ಟು ಅದನ್ನು ರಿಂಗ್ ಟೋನ್ ಮತ್ತು ನೋಟಿಫಿಕೇಷನ್ ಸೋಡಲ್ಲಿ ಚೇಂಜ್ ಮಾಡ್ಕೋಬೋದು ಈಸಿಯಾಗಿ. ಓಕೆನಾ? ಸೊ ಯಾವ ಥರ ಫೋಟೋ ಸೆಲೆಕ್ಟ್ ಮಾಡೋದು ಅದೇ ಥರ ನೀವು. ಓಕೆನಾ? ಓಕೆ ಗೈಸ್, ಇಷ್ಟ ಆಯ್ತು ಇವತ್ತಿನೊಂದು ವಿಡಿಯೋ. ನಿಮ್ಗೆ ವಿಡಿಯೋಸ್ ಲೈಕ್ನ ಮಾಡಿ, ಇದೇ ಥರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿ ವಿಡಿಯೋ ಸಿಗೋಣ ಮುಂದಿನ ವಿಡಿಯೋದಲ್ಲಿ.